ಹಲೋ ಸ್ನೇಹಿತರೆ, ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಯಾರ್ಯಾರು ಹಾಕಿದ್ದೀರೋ, ಹಂಗಂದರೆ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಯಾರ್ಯಾರು ಹಾಕಿದ್ದೀರೋ ಅವ್ರಿಗಿನ ಅಮೌಂಟ್ ಏನಾರು ಬಂದಿಲ್ಲ ಅಂದರೆ ಸ್ಟೇಟಸ್ ಏನು ಯಾವ ಸ್ಟೇಜಲ್ಲಿ ಇದೆಯಾ ಅಂತ ಹೆಂಗೆ ಚೆಕ್ ಮಾಡೋದು ಅಂತ ಇದೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸಿಂಪಲ್ಲಾಗಿ ಮಾಹಿತಿ ಸ್ನೇಹಿತರೆ, ಅಷ್ಟೇನು ಕಷ್ಟ ಇಲ್ಲ. ಜೊತೆ ಹಾಗೂ ಇದೊಂದು ವಿಡಿಯೋ ಯಾರ್ಯಾರು ಮೊದಲಿಗೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಗೂ ಮೋಟಿವೇಟ್ ಆಗುತ್ತೆ ಜಾಸ್ತಿ ವಿಡಿಯೋಗಳು ಮಾಡೋಕ್ಕೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮೊಬೈಲ್ ಇರುವ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ ಬ್ರೌಸರ್ಗೆ ಓಪನ್ ಮಾಡ್ಕೊಂಡು ನೀವು ಇಲ್ಲಿ ಸರ್ಚ್ ಬಾರಲ್ಲಿ ಏನಿಲ್ಲ ಸ್ನೇಹಿತರೆ, ಡೈರೆಕ್ಟಾಗಿ ನೀವು ಇಲ್ಲಿ KBOCWWB ಅಪ್ಲಿಕೇಶನ್ ಅಂತ ಟೈಪ್ ಮಾಡಿದ್ರೆ ಸಾಕು. ಹಂಗಂದರೆ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಅದು ಇಲ್ಲಿ ಡೈರೆಕ್ಟಾಗಿ ಇಲ್ಲೋ ಕಾಣಿಸುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಈ ಅಪ್ಲಿಕೇಶನ್ ಅಂತ ಇಲ್ಲಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಈ ಥರ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ಈ ಥರ ಕರ್ನಾಟಕ ವೆಬ್ಸೈಟು ಈ ಥರ ಡಿಸ್ಪ್ಲೇ ಆಗಿದ ತಕ್ಷಣ ಇಲ್ಲಿ ನಿಮಗೆ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ. ಮೊದಲೇ ಆಪ್ಷನ್ ಇಲ್ಲಿ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಬೇಕಾದ್ರೆ ನೀವು ಅಪ್ಲಿಕೇಶನ್ ಹಾಕೋಬೋದು, ಆದರೆ ಅಪ್ಲಿಕೇಶನ್ ಸೇವಾ ಸಿಂಧುಲ್ ಹಾಕೋದೇ ಬೆಸ್ಟು. ಅದು ಹೆಂಗೆ ಹಾಕೋದು ಅಂತ ತಿಳಿಸ್ಕೊಟ್ಟಿದ್ದೀನಿ, ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಇಲ್ಲಿ ಸ್ನೇಹಿತರೆ, ಇಲ್ಲಿ ನೋಡಿ ಸ್ನೇಹಿತರೆ, ಸ್ಕಾಲರ್ಶಿಪ್ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಟು ವ್ಯೂ ಎಜುಕೇಷನ್ ಅಸಿಸ್ಟೆಂಟ್ ಸ್ಟೇಟಸ್ ಅಂತ ಕಾಣಿಸುತ್ತೆ ನೋಡಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಎಜುಕೇಷನ್ ಅಸಿಸ್ಟೆಂಟ್ ಸ್ಟೇಟಸ್ ಅಂತ ಇಲ್ಲಿ ನೋಡಿ ಸ್ನೇಹಿತರೆ. ಇಲ್ಲಿ ಎಂಟರ್ ರಿಫರೆನ್ಸ್ ನಂಬರು ಮತ್ತು ಚೆಕ್ ಅಂತ ಇಲ್ಲಿ ನಿಮ್ಮ ರಿಫರೆನ್ಸ್ ನಂಬರ್ ಎಂಟರ್ ಮಾಡಬೇಕಂದ್ರೆ, ರಿಫರೆನ್ಸ್ ನಂಬರ್ ಅಂದರೆ ಸ್ನೇಹಿತರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಒಂದು PDF ಬಂದಿರುತ್ತೆ ನೋಡಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪಲ್ಲಿ, ಅದು ನಿಮಗೆ ರಿಫರೆನ್ಸ್ ನಂಬರ್. ಹಂಗಂದರೆ ಅಕ್ನಾಲಜ್ಮೆಂಟ್ ನಂಬರ್ ನೀವು ಹಾಕಬೇಕಾಗಿರುತ್ತೆ. ಸೈಡಲ್ಲಿ ನಿಮಗೆ ತೋರಿಸ್ತಿದ್ದೀನಿ ಯಾವ ಅಕ್ನಾಲಜ್ಮೆಂಟ್ ನಂಬರ್ ಅಂದರೆ ಅದು ಸ್ಟಾರ್ಟಿಂಗ್ ನಿಮಗೆ KB ಶುರು ಆಗುತ್ತೆ. ಅದನ್ನ ಮಾತ್ರ ನೀವು ಇಲ್ಲಿ ಎಂಟ್ರ್ ಮಾಡಿದ್ರೆ ಚೆಕ್ ಅಂತ ಕೊಟ್ಟರೆ ಅದು ಅವಾಗಷ್ಟೇ ನಿಮಗೆ ಸ್ಟೇಟಸ್ ತೋರಿಸುತ್ತೆ. ಇಲ್ಲಾಂದರೆ ನೋ ಡೇಟಾ ಫೌಂಡ್ ಅಂತ ತೋರಿಸುತ್ತೆ. ಆ ನಂಬರ್ ಅಷ್ಟೇ ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಚೆಕ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಷ್ಟೇ ನೋಡಿ ಸ್ನೇಹಿತರೆ, ಈ ಥರ ತೋರಿಸ್ತೈತೆ. ಸ್ಯಾಟ್ ಆರ್ ಸ್ಟೂಡೆಂಟ್ ID ಹ್ಯಾಸ್ ಬಿನ್ ಅಪ್ಡೇಟೆಡ್ ಫಾರ್ ದಿ ಅಪ್ಲಿಕೇಶನ್ ಆ್ಯಂಡ್ ವ್ಯಾಲಿಡೇಷನ್ ಫ್ರಮ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಈಸ್ ಅಂಡರ್ ಪ್ರೋಸೆಸ್. ಹಂಗಂದ್ರೆ ಈ ಥರ ತೋರಿಸಿದ್ರೆ ಸ್ನೇಹಿತರೆ ನಿಮ್ಮ ಸ್ಕಾಲರ್ಶಿಪ್ ಸ್ಟೇಟಸ್, ನೀವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಸ್ಟೇಟಸ್ಸು ಅಂಡರ್ ವೆರಿಫೈಡ್ ಇದೆ ಅಂತ. ಹಂಗಂದ್ರೆ ಅಮೌಂಟ್ ಬರುತ್ತೆ ಅಂಡರ್ ವೆರಿಫೈಡ್ ಇದೆ ಅಂತ. ಅದಕ್ಕೋಸ್ಕರ ಒಬ್ಬೊಬ್ರಿಗೆ ಈ ಥರ ತೋರಿಸ್ತೈತೆ. ಸ್ಯಾಟ್ ಆರ್ ಸ್ಟೂಡೆಂಟ್ ID has to be updated from the respective section labor inspector and kindly visit your labor inspector office within a proper SAT or student ID ಅಂತ. ಜೊತೆ ಈ ಥರ ಯಾರ್ಯಾರು ತೋರಿಸ್ತಿದ್ದೆ ಹಂಗಂದರೆ ನಿಮ್ಮ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂಡರ್ ಪ್ರೋಸೆಸ್ಸಲ್ಲಿ ಆಗಿಲ್ಲ, ಅದೇನಾಗಿದೆ ನಿಮ್ಮ ಸ್ಟೂಡೆಂಟ್ ಮತ್ತು SSP ID ಮತ್ತು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ದು ಎರಡು ಮ್ಯಾಚ್ ಆಗ್ತಿಲ್ಲ. ಅದಕ್ಕೋಸ್ಕರ ಅದು ನಿಮಗೆ ಅಂಡರ್ ಪ್ರೋಸೆಸ್ಸಲ್ಲೂ ತೋರಿಸ್ತಿಲ್ಲ, ಏನೂ ತೋರಿಸ್ತಿಲ್ಲ, ಈ ಥರ ತೋರಿಸ್ತೈತೆ. ಆಗ ಅಂಥವ್ರು ಏನು ಮಾಡಬೇಕಾಗಿರುತ್ತೆ ಸ್ನೇಹಿತರೆ, ನೀವು ನಿಮ್ಮ ಹತ್ತಿರದ ಲೇಬರ್ ಕಾರ್ಡ್ ಇನ್ಸ್ಪೆಕ್ಟರ್ ಆಫೀಸ್ಗೆ ನೀವು ಹೋಗ್ಬಿಟ್ಟು ವಿಸಿಟ್ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ನೀವು ಅಪ್ಲಿಕೇಶನ್ ಏನು ಹಾಕಿರ್ತೀರ ಅದು ಲೇಬರ್ ಕಾರ್ಡ್ ಅಪ್ಲಿಕೇಶನ್ ಪ್ಲಸ್ ನಿಮ್ಮ SSP ಅಥವಾ ಇನ್ನು ನೀವು ಕಾಲೇಜಲ್ಲಿ ನೀವು ಓದ್ತಿದ್ರೆ ನಿಮ್ಮ ಸ್ಟೂಡೆಂಟ್ ID ತೊಗೊಂಡು ಹೋಗ್ಬೇಕಾಗಿರುತ್ತೆ. ಇನ್ನು ನೀವು ಸ್ಕೂಲ್ಗಳಲ್ಲಿ ಹಂಗೆ ಪ್ರೈಮೇಟ್ 10th 9 ಓದ್ತಿದ್ರೆ ನೀವು ನಿಮ್ಮ SAT ID ತೊಗೊಂಡು ಹೋಗಬೇಕು, ಚೆಕ್ ಮಾಡಿಸ್ಬೇಕಾಗಿರುತ್ತೆ, ಅಪ್ಡೇಟ್ ಮಾಡಿಸ್ಬೇಕಾಗಿರುತ್ತೆ. ಅಲ್ಲಿ ಆವಾಗ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಸ್ನೇಹಿತರೆ. ಒಬ್ಬರಿಗೆ ಈ ಥರ ತೋರಿಸುತ್ತೆ, ಪೇಮೆಂಟ್ ಹ್ಯಾಸ್ ಬೀನ್ ಪ್ರೊಸೆಸ್ಡ್ ಫಾರ್ ದಿಸ್ ಅಪ್ಲಿಕೇಶನ್ ವೇಟಿಂಗ್ ಫಾರ್ ದಿ ರೆಸ್ಪಾನ್ಸ್ ಅಂತ. ಹಂಗಂದರೆ ನಿಮ್ಮ ಪೇಮೆಂಟ್ ಅಂಡರ್ ಪ್ರೋಸೆಸ್ ಆಗಿದೆ, ನಿಮ್ಮ DBT ಸ್ಟೇಟಸ್ ಪುಷ್ ಆಗಿದೆ, ಆದರೆ ನಿಮ್ಮ ಅಕೌಂಟಿಗೆ ಇನ್ನೂ ಡೆಬಿಟ್ ಆಗಿರಲ್ಲ. ಅವ್ರಿಗೋಸ್ಕರ ಅವ್ರಿಗೆ ಈ ಥರ ತೋರಿಸಿರುತ್ತೆ ಪೇಮೆಂಟು. ಹಂಗಂದರೆ ಒಂದು 2-3 ದಿನದಲ್ಲಿ ಬರುತ್ತೆ ಅಂತ ಅಷ್ಟೇ. ಆದರೆ ಇದೇ ಥರ ನಿಮ್ಮ ಸ್ಕಾಲರ್ಶಿಪ್ ಸ್ಟೇಟಸ್ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಸ್ಟೇಟಸ್ಸು ನಿಮ್ಮ ಮೊಬೈಲಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಈ ಲಿಂಕ್ ಬೇಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ ಸ್ನೇಹಿತರೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಒಂದು ಸಲ ವೆರಿಫೈ ಮಾಡ್ಕೊಳ್ಳಿ. ಇದನ್ನು ಮಿಸ್ಟೇಕ್ ಆಗಿದ್ದರೆ ಒಂದು ಸಲ ವಿಸಿಟ್ ಮಾಡಿ ಲೇಬರ್ ಕಾರ್ಡ್ ಆಫೀಸ್ಗೆ. ಸ್ನೇಹಿತರೆ, ಇದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.